ಸ್ನೇಹಿತರೆ, ನೀವು ಯಾವ್ದಾದ್ರು IT ಕಂಪ್ನಿಲೋ ಅಥವಾ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಯಲ್ಲೋ ಕೆಲಸ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮಗೊಂದು ಕಾರ್ಡ್ ಕೊಟ್ಟಿರ್ತಾರೆ, ಕಾರ್ಪೊರೇಟ್ ID ಕಾರ್ಡ್ ಕೊಟ್ಟಿರ್ತಾರೆ. ಹಾಗೆ ನಿಮ್ಮ ಕಂಪ್ನಿ ನಿಮಗೆ ಫ್ರೀಯಾಗಿ ಕೊಟ್ಟಿರೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಕೂಡ ಇರುತ್ತೆ. ಆ ಕಾರ್ಡ್ ನಿಮ್ಮ ಕೈಲಿದ್ದ ತಕ್ಷಣ ಅಬ್ಬಾ ನನಗೋ ನನ್ನ ಕುಟುಂಬಕ್ಕೆ ಏನಾದರೂ ಆದರೆ ಕಂಪ್ನಿಯ ಇನ್ಶೂರೆನ್ಸ್ ನೋಡ್ಕೊಳ್ಳುತ್ತೆ ಅಂತ ನೀವು ಅಂದುಕೊಂಡಿದ್ರೆ ಅದು ಬಹುದೊಡ್ಡ ಭ್ರಮೆ. ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಎಮರ್ಜೆನ್ಸಿಗೆ ಅಲ್ಪ ಸ್ವಲ್ಪ ರಿಲೀಫ್ ಕೊಡುತ್ತೆ ನಿಜ, ಆದರೆ ಅದು ನಿಮ್ಮನ್ನು ಸಂಪೂರ್ಣವಾಗಿ ಕಾಪಾಡಲ್ಲ. ನಿಮ್ಮ ಜೀವನದ ಉಳಿತಾಯವನ್ನು ಕಾಪಾಡಬೇಕು ಅಂದರೆ ನಿಮ್ಮದೇ ಆದ ಒಂದು ಪರ್ಸ್ನಲ್ ಅಥವಾ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಈಗಿನ ಕಾಲದ ಅನಿವಾರ್ಯತೆ. ನನ್ನ ಸ್ನೇಹಿತರು ರೀಸೆಂಟಾಗಿ ಅವರಿಗೆ ಹುಷಾರು ತಪ್ಪಿತು ಸಣ್ಣದಾಗಿ, ಆಮೇಲೆ ಚೆಕ್ ಮಾಡೋಕೆ ಹೋದರೆ ಏನೋ ಗುಳ್ಳೆ, ಅದು ನೋಡಿದ್ರೆ ಆಮೇಲೆ ಕ್ಯಾನ್ಸರ್. ಆಫೀಸ್ ಕವರೇಜ್ 1.5-2 ಲಕ್ಷ ರೂಪಾಯಿ ಮಾತ್ರ. ಅವ್ರಿಗೆ ಆಗಿರೋ ಖರ್ಚು ಹಾಸ್ಪಿಟಲ್ನಲ್ಲಿ 17 ಲಕ್ಷ ರೂಪಾಯಿ. ಇಂಥ ಸಿಚುವೇಶನ್ ಬಂದಾಗ ಒಂದು ವೇಳೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇಟ್ಕೊಂಡಿರಲಿಲ್ಲ ಅಂದರೆ ದಿವಾಳಿ ಆಗಬೇಕು ಅಷ್ಟೇ ಯಾರಾದರೂ ಕೂಡ ಹೆಚ್ಚಿನ ಕುಟುಂಬಗಳು. ಕಾರ್ಪೊರೇಟ್ ಇನ್ಶೂರೆನ್ಸ್ ಅಸಲಿಯತ್ತು ಸ್ನೇಹಿತರೆ, ಬಾಡಿಗೆ ಮನೆ ಇದ್ದಾಗದು. ನೀವು ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಆ ಕಂಪನಿಗೆ ಲಾಭ ತಂದುಕೊಡೋವರೆಗೂ ಮಾತ್ರ ಆ ಇನ್ಶೂರೆನ್ಸ್ ನಿಮ್ಮೊಂದಿಗಿರುತ್ತೆ. ನೀವು ಕೆಲಸ ಬಿಟ್ಟ ಮರುಕ್ಷಣವೇ ಅಥವಾ ಕಂಪನಿಯೇ ನಿಮ್ಮನ್ನು ಜಾಬ್ನಿಂದ ತೆಗೆದು ಹಾಕಿದ ತಕ್ಷಣ ಇನ್ಶೂರೆನ್ಸ್ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಇದೆಲ್ಲ ಬಿಟ್ಟು ಕಂಪನಿ ನೀವು ಅಲ್ಲೇ ಕೆಲಸ ಮಾಡ್ತಿದ್ರಿ, ಬಟ್ ಅವ್ರು ಕಾಸ್ಟ್ ಕಮ್ಮಿ ಮಾಡಬೇಕಂದ್ರೂ ಕೂಡ ಕವರೇಜ್ ಕಮ್ಮಿ ಮಾಡಿಕೊಂಡು ಪ್ರೀಮಿಯಮ್ ಅಲ್ಲಿ ಉಳಿಸೋಕೆ ನೋಡಿ ಕಾಸ್ಟ್ ಕಟಿಂಗ್ ಮಾಡ್ತಾರೆ. ಆವಾಗಲೂ ನಿಮ್ಮ ಇನ್ಶೂರೆನ್ಸ್ ಡೌನ್ ಆಗುತ್ತೆ. ಜೊತೆಗೆ ಕೆಲಸ ಬಿಟ್ಟರೆ ಇನ್ನು 2 ಮಂತ್ ಗ್ಯಾಪಲ್ಲಿ ಬೇರೆ ಕೆಲಸ ಸೇರ್ತಾ ಇದ್ದೀರಿ, ಆ 2 ತಿಂಗಳಿಗೂ ಕೂಡ ನಿಮಗೆ ಕವರೇಜ್ ಇರೋದಿಲ್ಲ ಕಂಪನಿ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ. ಜೊತೆಗೆ ನೀವು 10-15 ವರ್ಷ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀರಿ, ಥ್ರೂ ಔಟ್ ಕವರೇಜ್ ಇದೆ ಸಾಕು ಅಂತ ಸುಮ್ಮನೆ ಇರ್ತೀರಿ. ಕೆಲಸ ಬಿಟ್ಟು ಹೊರಗೆ ಬಂದಿರ್ತೀರಿ, ನಿಮ್ಮ ಏಜ್ ಕೂಡ 45-50 ಹೀಗೆಲ್ಲ ಆಗಿ ಹೋಗಿರುತ್ತೆ. ಆವಾಗ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಹೊಸದಾಗಿ ಮಾಡಿಸ್ಬೇಕು ಅಂತ ಹೊರಟಾಗಲೂ ಕೂಡ ಆವಾಗ ಆ ಏಜ್ಗೆ ಎಲ್ಲ ಚೆಕಪ್ ಮಾಡಿಬಿಟ್ಟು ಏನು ಸಮಸ್ಯೆ ಇಲ್ಲ ಅಂದರೆ ಮಾತ್ರ ಇನ್ಶೂರೆನ್ಸ್ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಗೇನ್ ಪ್ರೀಮಿಯಂ ಜಾಸ್ತಿ ಮಾಡ್ತಾರೆ, ಆ ಟೆಸ್ಟ್ ಈ ಟೆಸ್ಟ್ ಅಂತ ಕೇಳ್ತಾರೆ. ಜೊತೆಗೆ ವೇಟಿಂಗ್ ಪೀರಿಯಡ್ ಕೂಡ ಹೊಸದಾಗಿ ಶುರುವಾಗುತ್ತೆ. 50ನೇ ಏಜಲ್ಲಿ ವೇಟಿಂಗ್ ಪೀರಿಯಡ್ ಶುರುವಾದರೆ 2 ವರ್ಷ ಬಿಟ್ಟು ಕವರೇಜ್ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ಮೇಜರ್ ಕಾಯಿಲೆಗಳಿಗೆ ಹೇಗಿರುತ್ತೆ ಯೋಚನೆ ಮಾಡಿ. ಸೊ ಇದೇ ಕಾರಣಕ್ಕೆ ಪ್ರೈವೇಟ್ ಆಗಿ ನಾವು ನಮಗೆ ಸ್ವಂತ ಇನ್ಶೂರೆನ್ಸ್ಗಳನ್ನು ಮಾಡಿಸಿ ಇಟ್ಕೊಂಡಿರೋದು, ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಸರಿ, ಹೇಗೆ ಬೈ ಮಾಡಬೇಕು? ನಿಮಗೂ ಕೂಡ ಇಂಡಿವಿಜುವಲ್ ಪಾಲಿಸಿ ತಗೋಬೇಕು, ಆದರೆ ಮಾರುಕಟ್ಟೆಯಲ್ಲಿ 100 ಕಂಪನಿಗಳಿವೆ, 1000 ಪ್ಲಾನ್ಗಳಿವೆ. ಅದರಲ್ಲಿ ನನಗೆ ಬೆಸ್ಟ್ ಯಾವುದು ಅಂತ ಹೇಗೆ ಡಿಸೈಡ್ ಮಾಡೋದು ಅನ್ನೋ ಕ್ವಶನ್ ಇದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಅನ್ನೋ ಕಾಂಪ್ಲೆಕ್ಸ್ ಜರ್ನಿಯಲ್ಲಿ ನಿಮಗೆ ಹೆಲ್ಪ್ ಮಾಡೋಕೆ ಡಿಟೋವನ್ನ ನೀವು ಯೂಸ್ ಮಾಡ್ಬೋದು. ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು, ನಿಮಗೆ ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಸ್ಥಿತಿಗತಿ, ಆದಾಯ, ಫ್ಯಾಮಿಲಿ ಸದಸ್ಯರು, ಅವರ ಏಜ್ ಎಲ್ಲವನ್ನ ಅರ್ಥ ಮಾಡಿಕೊಂಡು ಸೂಟಬಲ್ ಪಾಲಿಸಿಯನ್ನ ಪರ್ಚೇಸ್ ಮಾಡೋಕೆ ಹೆಲ್ಪ್ ಬೇಕು ಅಂದ್ರೆ ಡಿಟೋ ಇನ್ಶೂರೆನ್ಸ್ ನ ಸಹಾಯ ಪಡಿಬಹುದು. ಝೀರೋದಾಗುತ್ತಲ್ಲ, ನಿಖಿಲ್ ಕಾಮತ್, ನಿತಿನ್ ಕಾಮತ್ ಅವರ ಬೆಂಬಲಿತ ಸಂಸ್ಥೆ ಇದು. ಇಲ್ಲಿ ನೀವು ಫ್ರೀ ಕನ್ಸಲ್ಟೇಷನ್ ಬುಕ್ ಮಾಡ್ಕೋಬಹುದು. ನಿಮ್ಮ ಚಾಯ್ಸ್ ಆಫ್ ಟೈಮ್ ನಲ್ಲಿ ಅವ್ರು ನಿಮಗೆ ಕಾಲ್ ಮಾಡಿಬಿಟ್ಟು ಪೂರ್ಣ ಮಾಹಿತಿಯನ್ನ ಕೊಡ್ತಾರೆ. ನೀವು ಕಾಲ್ ಬುಕ್ ಮಾಡಿಲ್ಲ ಅಂದ್ರೆ ನಿಮಗೆ ಕಾಲೇ ಬರೋದಿಲ್ಲ ಅಲ್ಲಿ. ಸೊ ನೋ ಸ್ಪ್ಯಾಮ್. ಇಲ್ಲಿ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಗಳು ನಿಮಗೆ ಅಡ್ವೈಸ್ ಕೊಡ್ತಾರೆ. 7 ಲಕ್ಷಕ್ಕೂ ಅಧಿಕ ಜನ ಇವರ ಥ್ರೂ ಪಾಲಿಸಿಯನ್ನ ಪರ್ಚೇಸ್ ಮಾಡಿದ್ದಾರೆ. ಇವರಿಗೆ 4.9 ಸ್ಟಾರ್ ರೇಟಿಂಗ್ ಕೂಡ ಇದೆ. ಪ್ರತಿ ತಿಂಗಳು 1000 ಕಾರ್ಪೊರೇಟ್ ಉದ್ಯೋಗಿಗಳು ಡಿಟೋ ಥ್ರೂ ಇನ್ಶೂರೆನ್ಸ್ ಕವರೇಜ್ ಅನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ನಿಮಗೆ ವಾಟ್ಸ್ಆಪ್ ಮೂಲಕವೂ ಮೆಸೇಜ್ ಮಾಡಿ ನೀವು ಡೌಟ್ಸ್ ಅನ್ನ ಅವರ ಹತ್ರ ಕ್ಲಿಯರ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ನಾವೀಗ ಕಂಟಿನ್ಯೂ ಮಾಡೋಣ. ಕಾರ್ಪೊರೇಟ್ ಪಾಲಿಸಿಯ ಸೀಕ್ರೆಟ್ ಕಂಡೀಷನ್ಸ್. ಕಾರ್ಪೊರೇಟ್ ಪಾಲಿಸಿಗಳಲ್ಲಿ ನಿಮಗೆ ಕಾಣದ ಎಷ್ಟೋ ಸೀಕ್ರೆಟ್ ಕಂಡೀಷನ್ಸ್ ಇರ್ತವೆ. ಉದಾಹರಣೆಗೆ ರೂಮ್ ರೆಂಟ್ ಲಿಮಿಟ್. ನಿಮ್ಮ ಪಾಲಿಸಿಯಲ್ಲಿ ರೂಮ್ ರೆಂಟ್ ದಿನಕ್ಕೆ 3,000 ರೂಪಾಯಿ ಅಂತ ಇಟ್ಕೊಳ್ಳಿ. ಇವತ್ತಿನ ದಿನದಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ರೂಮ್ ಸಿಗುತ್ತೆ 3,000 ರೂಪಾಯಿಗೆ? 5-6 ಜನ ಶೇರ್ ಮಾಡೋ ಒಂದು ಸಾಮಾನ್ಯ ಹಾಸ್ಪಿಟಲ್ನ ಸಾಮಾನ್ಯ ರೂಮ್ ಕೂಡ 3-4 ಸಾವಿರ ರೂಪಾಯಿ ಕೇಳ್ತಾರೆ ಈಗಿನ ಕಾಲದಲ್ಲಿ. ಅದರಲ್ಲೂ ಕೂಡ ಒಳ್ಳೆ ಹಾಸ್ಪಿಟಲಲ್ಲಿ ಒಳ್ಳೆ ರೂಮ್ ಬೇಕು, ಸ್ವಲ್ಪ ನೀವು ಫ್ಯಾಮಿಲಿಯವ್ರು ನಿಮಗೆ ಅಂದರೆ ಅಟೆಂಡರ್ಗೂ ಕೂಡ ಆರಾಮಾಗಿ ಕಂಫರ್ಟೇಬಲ್ ಆಗಿರೋ ಬೆಡ್ ಬೇಕು, ಆ ಥರದೊಂದು ದೊಡ್ಡ ರೂಮ್ ಬೇಕು ಅಂತ ಹೇಳಿದ್ರೆ 10-15 ಸಾವಿರ ರೂಪಾಯಿ ಪರ್ ಡೇ ಇರುತ್ತೆ. ನೀವು 3,000 ರೂಪಾಯಿ ಲಿಮಿಟ್ ತೊಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಕೈಯಿಂದ ದುಡ್ಡು ಕೊಡಬೇಕಾಗಿ ಬರುತ್ತೆ. ಆದರೆ ರೂಮ್ ರೆಂಟ್ ಮಾತ್ರ ಕೊಟ್ಟರೆ ಸಾಕಾಗಲ್ಲ, ಪರ್ ಡೇ ಎಕ್ಸ್ಟ್ರಾ ಬರುತ್ತಲ್ಲ ಅಷ್ಟು. ಅದೇ ಅನುಪಾತಕ್ಕೆ ಅನುಗುಣವಾಗಿ ಡಾಕ್ಟರ್ ಚಾರ್ಜ್, ಸರ್ಜರಿ ಚಾರ್ಜ್, ಆಮೇಲೆ ಹಾಸ್ಪಿಟಲ್ನ ಈ ಥರ ಟೋಟಲ್ ಬಿಲ್ ಏನಿದೆ ಅದರಲ್ಲೂ ಕೂಡ ಅದೇ ಪರ್ಸೆಂಟೇಜ್ನಲ್ಲಿ ನೀವು ಎಕ್ಸ್ಟ್ರಾ ದುಡ್ಡನ್ನು ಪೇ ಮಾಡಬೇಕಾಗಿ ಬರುತ್ತೆ. ರೂಮ್ ರೆಂಟ್ ಕ್ಯಾಪ್ನ ಅತಿ ದೊಡ್ಡ ಬ್ಲೇಡೇ ಅದು. ಅದಕ್ಕೆ ರೂಮ್ ರೆಂಟ್ ಕ್ಯಾಪ್ ಲಿಮಿಟೇ ಇರಬಾರ್ದು ಅಥವಾ ಮ್ಯಾಕ್ಸಿಮಮ್ ಇರಬೇಕು, 15,000ಗಿಂತ ಮೇಲಿರಬೇಕು. ಆ ಥರದ್ದೇ ನೋಡಿ ಪಾಲಿಸಿ ಮಾಡಿಸ್ಕೋಬೇಕು. ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಏನು ಗೊತ್ತಾ, ಇದು ನಿಮ್ಗೆ ಯಾರು ಹೇಳಲ್ಲ, ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀವಿ ಕೇಳಿ ಸ್ನೇಹಿತರೆ. ನಮ್ಮ ಫ್ಯಾಮಿಲಿಯಲ್ಲೇ ನೋಡಿದ, ನಮ್ಮ ಕುಟುಂಬದಲ್ಲೇ ನೋಡಿದ ಎಕ್ಸ್ಪೀರಿಯನ್ಸ್ ಮೇಲೆ. ಯಾರಿಗೊಬ್ರಿಗೆ ಹುಷಾರಿಲ್ಲ, ಅಡ್ಮಿಟ್ ಆಗಬೇಕು ಅಂತ ಬಂತು ಅಂತ ಇಟ್ಕೊಳ್ಳಿ. ಅವರು ಹಾಸ್ಪಿಟಲ್ನಲ್ಲಿದ್ದಾರೆ, ಅವ್ರನ್ನ ನೋಡ್ಕೊಳ್ಳೋಕೆ ಅವ್ರ ಫ್ಯಾಮಿಲಿಯವರು ಕೂಡ ಇರಬೇಕು. ಒಂದು ಚಿಕ್ಕ ಮಗು ಬೇರೆ ಇದೆ ಅಂತ ಅನ್ಕೊಳ್ಳಿ, ಅದನ್ನು ಕೂಡ ಕರ್ಕೊಂಡೋಗಿ ಇಟ್ಕೋಬೇಕು ಅಂತ ಇಟ್ಕೊಳ್ಳಿ. ಆ ಟೈಮ್ನಲ್ಲಿ ಮನೇಲಿ ಒಬ್ರು ಅಜ್ಜನೋ ಅಜ್ಜಿನೋ
ಒಬ್ಬರೋ ಇಬ್ಬರೋ ಇದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ಹೇಳಿ, ಇಡೀ ಫ್ಯಾಮಿಲಿನ ಹಾಸ್ಪಿಟಲಿಗೆ ಶಿಫ್ಟ್ ಆಗೋ ಪರಿಸ್ಥಿತಿ ಬರುತ್ತೆ. ಗಂಡ ಇದ್ದಾರೆ ಅಂತ ಹೇಳಿ ಹೆಂಡತಿ ಇದ್ದಾಗ ಮಗುನೂ ಕೂಡ ಅಲ್ಲಿರಲೇಬೇಕು. ಮನೇಲಿರೋ ಅಜ್ಜಿ ಒಬ್ಬರೇ ಇದ್ದಾರೆ ಅಂತ ಹೇಳಿದ್ರೆ ಅಥವಾ ಅಜ್ಜ ಒಬ್ಬರೇ ಇದ್ದಾರೆ ಅಂತ ಹೇಳಿದ್ರೆ ಅವರೂ ಕೂಡ ಅಲ್ಲಿ ಹೋಗಿ ಇರಲೇಬೇಕಾಗುತ್ತೆ. ಅವ್ರೊಬ್ಬರನ್ನೇ ಬಿಟ್ಟಿರೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಆ ಸಿಚುವೇಶನ್ ಇದ್ದಾಗ ಶೇರ್ಡ್ ರೂಮಲ್ಲಿ ಪೇಷಂಟ್ ಬಿಟ್ಟು ಯಾರನ್ನೂ ಬಿಡೋದಿಲ್ಲ. ಅಟೆಂಡರ್ ಕೂಡ ಸಣ್ಣದೊಂದು ಬೆಂಚಲ್ಲಿ ಮಲ್ಕೋಬೇಕಂದ್ರೆ ಕೆಳಗೆ ಮಲ್ಕೋಬೇಕು. ಸರಿಯಾಗಿರೋ ವ್ಯವಸ್ಥೆನೇ ಇರೋದಿಲ್ಲ. ಈ ಕಾರ್ಪೊರೇಟ್ ಕಂಪನಿಗಳು ಕೂಡ ಎಂಪ್ಲಾಯಿ ಇನ್ಶೂರೆನ್ಸ್ ನಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಇರುತ್ತೆ ಸ್ನೇಹಿತರೆ. 100% ಹೆಚ್ಚಿನ ಇನ್ಶೂರೆನ್ಸ್ ಅಲ್ಲಿ ಲಿಮಿಟ್ ಇದ್ದೇ ಇರುತ್ತೆ. ಕೋ ಪೇಮೆಂಟ್, ರೂಮ್ ರೆಂಟ್ ಲಿಮಿಟ್ ಇದ್ದೇ ಇರುತ್ತೆ. ಆದರೆ ಪ್ರೈವೇಟ್ ಇನ್ಶೂರೆನ್ಸ್ ನೀವೇ ರೂಮ್ ರೆಂಟ್ ಲಿಮಿಟ್ ಇಲ್ಲದೆ ಇರೋದು ಅಥವಾ 15,000 ಆ್ಯಂಡ್ ಅಪ್ವರ್ಡ್ಸ್ ಇರೋದು ಮಾಡಿಕೊಂಡ್ರೆ ವಿಶಾಲವಾಗಿರೋ 1 BHK 2 BHK ಹೌಸ್ ಸೈಜ್ನ ರೂಮನ್ನು ಕೂಡ ನೀವು ಆರಾಮಾಗಿ ಧೈರ್ಯವಾಗಿ ತಗೋಬಹುದು. ₹1 ನಿಮಗೆ ಕಟ್ಟಕ್ಕೆ ಬರೋದಿಲ್ಲ, ಇನ್ಶೂರೆನ್ಸ್ ಕಂಪ್ನಿನೇ ಕಟ್ಟತ್ತಿಲ್ಲವನ್ನ ಕೂಡ. ಆವಾಗ ರೋಗಿಯನ್ನ ಗುಣಮುಖ ಮಾಡಿಕೊಂಡು ಇಡೀ ಫ್ಯಾಮಿಲಿಯವರು ಚೆನ್ನಾಗಿ ಕೇರ್ ಮಾಡಿಕೊಂಡು ಆರಾಮಾಗಿ ಅವ್ರನ್ನ ಕರ್ಕೊಂಡು ಹೋಗಬಹುದು. ಅಗೇನ್ ಸಾಂಕ್ರಾಮಿಕ ರೋಗಗಳಂತ ಸಂದರ್ಭಗಳಲ್ಲಿ ಜನ ಕಮ್ಮಿ ಇದ್ದಷ್ಟು ಕೂಡ ಒಳ್ಳೇದು, ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಿ. ಅದನ್ನ ಹೊರತುಪಡಿಸಿದ ಸಿಚುವೇಶನ್ಗಳಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ ಆಕ್ಚುಲಿ. ಜೊತೆಗೆ ಕೋಪೆ ಅಂತ ಇರುತ್ತೆ. ರೂಮ್ ರೆಂಟ್ ಲಿಮಿಟ್ ಮಾತ್ರ ಅಲ್ಲ, ಈ ಕಂಪನಿಗಳು ಎಂಪ್ಲಾಯಿ ಕೊಡೋ ಈ ಇನ್ಶೂರೆನ್ಸ್ನಲ್ಲಿ ಅಂದರೆ 10-20% ಹಿಂಗಿರುತ್ತೆ ಕೋಪೆ. ಅಂದರೆ ಟೋಟಲ್ ಬಿಲ್ನಲ್ಲಿ 10-20% ನೀವು ಕಟ್ಟಬೇಕಾಗುತ್ತೆ, ಕೈಯಿಂದ ಕಟ್ಟಬೇಕಾಗುತ್ತೆ ಪಾಲಿಸಿಲಿ ಕ್ಲೇಮ್ ಆದರೂ ಕೂಡ. ಜೊತೆಗೆ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ಥರದಲ್ಲಿರುತ್ತೆ ಇದು. ಈ ಪಾಲಿಸಿಗಳು ನಿಮಗೆ ಬೇಕಾಗಿರೋ ಕವರೇಜ್, ಮೆಟರ್ನಿಟಿ ಬೆನಿಫಿಟ್ಸ್, OPD ಕವರೇಜ್ ಅವೆಲ್ಲ ಕಸ್ಟಮೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇಂಡಿವಿಜುವಲ್ ಪಾಲಿಸಿಯಲ್ಲಿ ಇದೆಲ್ಲವನ್ನ ಅಗತ್ಯಕ್ಕೆ ತಕ್ಕಂತೆ ನೀವು ಸೆಟ್ ಮಾಡ್ಕೋಬಹುದು. ಜೊತೆಗೆ ಆರೋಗ್ಯ ಚೆನ್ನಾಗಿದ್ದು ಕ್ಲೇಮ್ ಮಾಡಿಲ್ಲ ಅಂದರೆ ನೋ ಕ್ಲೇಮ್ ಬೋನಸ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ ನಿಮ್ಮ ಪಾಲಿಸಿಗೆ. ಅದು ಕಂಪನಿ ಇನ್ಶೂರೆನ್ಸ್ ಎಲ್ಲ ಬರೋದಿಲ್ಲ, ಕಂಪನಿ ಫ್ರೀ ಆಗಿ ಕೊಟ್ಟಿರೋ ಇನ್ಶೂರೆನ್ಸ್ ಅಲ್ಲಿ. ಸೊ ಸ್ನೇಹಿತರೆ, ಕಂಪನಿಗಳು ಎಂಪ್ಲಾಯೀಸ್ಗೆ ಕೊಡೋ ಇನ್ಶೂರೆನ್ಸ್ ಅದು ಕೇವಲ ಬೋನಸ್ ಅಷ್ಟೇ. ಇದನ್ನೇ ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ನ ಅಡಿಪಾಯ ಅಂತ ಅನ್ಕೊಳ್ಬಾರ್ದು. ಇದೇ ಕಾರಣಕ್ಕೆ ಸ್ನೇಹಿತರೆ, ನಮ್ಮ ಕಚೇರಿಯಲ್ಲಿ, ನಮ್ಮ ಆಫೀಸಲ್ಲೂ ಕೂಡ ನಮ್ಮ ಅರ್ಹ ಸಹೋದ್ಯೋಗಿಗಳಿಗೆ ಏನು ಹೆಲ್ತ್ ಇನ್ಶೂರೆನ್ಸ್ ಇದೆ ಅದು ನಾವು ಅವರವರಿಗೆ ಬೈ ಮಾಡ್ಕೊಳ್ಳೋಕೆ ಹೇಳಿದ್ದೇವೆ. ಕಂಪನಿ ಕಡೆಯಿಂದ ಎಲ್ರಿಗೂ ಒಂದು ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳಿ ಕಮ್ಮಿಲಾಗುತ್ತೆ, ಅದನ್ನ ನಾವು ಇದು ಮಾಡ್ತಾ ಇಲ್ಲ. ನೀವೇ ಬೈ ಮಾಡಿ ಅದಕ್ಕೆ ಏನು ಸಪೋರ್ಟ್ ಕೊಡಬೇಕು ಕಂಪನಿಯಿಂದ ನಾವು ನಿಮಗೆ ಡೈರೆಕ್ಟ್ ಕ್ಯಾಶ್ ಬೆನಿಫಿಟ್ ಅನ್ನು ಕೊಡ್ತೀವಿ. ನೀವೇ ಬೈ ಮಾಡ್ಕೊಳ್ಳಿ, ಇಂಡಿವಿಜುವಲ್ ಕಂಟ್ರೋಲ್ ಇಟ್ಕೊಳ್ಳಿ ಅನ್ನೋದನ್ನ ನಾವು ಹೇಳಿದೀವಿ ನಮ್ಮ ಸಹೋದ್ಯೋಗಿಗಳಿಗೆ. ಅರ್ಹ ಸಹೋದ್ಯೋಗಿಗಳು ಅಂತ ಹೇಳಿದ್ರೆ ನಮ್ಮಲ್ಲಿ 1 year ಕ್ರಾಸ್ ಆದ ಪ್ರತಿಯೊಬ್ಬ ಸಹೋದ್ಯೋಗಿಗೂ ಕೂಡ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ನ ಕಂಪನಿ ಕಡೆಯಿಂದ ಅದಕ್ಕೆ ಕ್ಯಾಶ್ ಬೆನಿಫಿಟ್ ಕೊಡುವಂತ ಪ್ರಯತ್ನ ನಮ್ಮಲ್ಲಿದೆ. ಇದರ ಉದ್ದೇಶ ಹೆಲ್ತ್ ಇನ್ಶೂರೆನ್ಸ್ನ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಬೇಕು ಅದರಲ್ಲಿ, ಆ ಪಾಲಿಸಿಯಲ್ಲಿ. ಜೊತೆಗೆ ಟೋಟಲ್ ಕಂಟ್ರೋಲ್ ಅವರವರ ಕೈಯಲ್ಲೇ ಇರಬೇಕು ಅಂತ. ಹಾಗಂತ 1 year ಕಂಪ್ಲೀಟ್ ಆಗದೆ ಇರೋರಿಗೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ನ ಕವರೇಜೇ ಇಲ್ಲ ಅಂತಲ್ಲ ನಮ್ಮ ಕಚೇರಿಯಲ್ಲಿ. ಅವ್ರಿಗೂ ಕೂಡ ನಾವು ಈ ಸ್ಪೆಷಲ್ ಬೋನಸಸ್ ಅನ್ನ ರಿಲೀಸ್ ಮಾಡಿದ ಟೈಮ್ನಲ್ಲಿ ಒತ್ತಾಯ ಮಾಡ್ತೀವಿ, ನಡ್ಜ್ ಮಾಡ್ತೀವಿ, ತಗೊಳ್ರಿ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ರಿ ಅಂತ ಹೇಳಿ, ಈ ದುಡ್ಡಲ್ಲಿ ತಗೊಳ್ರಿ ಅಂತ ಹೇಳ್ತೀವಿ. ಓಕೆ ಬಿಡಿ, ನಮ್ಮ ಕಚೇರಿದ್ ಬಿಡಿ ಸ್ನೇಹಿತರೆ. ನಿಮಗೂ ಕೂಡ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ನ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಡಿಟೋದ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ನಿಮಗೆ ಬೇಕಾಗಿರೋ ಟೈಮ್ ಸ್ಲಾಟ್ ಅನ್ನ ಬುಕ್ ಮಾಡಿಕೊಂಡು, ಕಾಲ್ ಬುಕ್ ಮಾಡಿಕೊಂಡು, ಅಲ್ಲಿ ಕನ್ನಡದಲ್ಲಿ ಬೇಕು ಅಂದ್ರೆ ಕನ್ನಡದಲ್ಲೇ ನೀವು ಮೆನ್ಷನ್ ಮಾಡಬಹುದು. ನಿಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜ್ ನಲ್ಲಿ ನೀವು ಅವ್ರ ಹತ್ರ ಮಾತಾಡಿ ಕನ್ಸಲ್ಟೇಷನ್ ತಗೊಂಡು, ಫ್ರೀ ಇದು, ಯಾವುದೇ ಕಾಸ್ಟ್ ಇಲ್ಲ. ಅವರ ಈ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸ್ಗೆ ಅವರಿಂದ ಹೆಲ್ಪ್ ಅನ್ನ ಪಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು, ಟೋಟಲ್ ಕ್ಲಾರಿಟಿಯೊಂದಿಗೆ ನಿರ್ಧಾರ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.